ಗಂಟೆ ತೀರ್ಮಾನ ತಗೊಂಡಿದ್ದೀರಿ? ಹಿಂದಿಂದು ಹೇಳ್ತಾರೆ ದೇವೇಗೌಡರು ಕೂಸು ಅಂತ ಹೇಳಿದೆ. ಯಾವುದು? ನೈಸ್ ಕಂಪನಿ. ಬೆಂಗಳೂರು ಮೈಸೂರು ನಡುವೆ ಒಂದು ಒಳ್ಳೆ ರಸ್ತೆ ಮಾಡಬೇಕು ಅಂತೇಳಿ ತೀರ್ಮಾನ ಅವ್ರು ತಗೊಂಡಿದ್ದು. ಆಮೇಲೆ ಅವರು ಡೆಲ್ಲಿಗೆ ಹೋದ್ಮೇಲೆ ಯಾವ್ಯಾವ ಸರ್ಕಾರದಲ್ಲಿ ಏನೇನು ಬದಲಾವಣೆ ಮಾಡಿ ಸರ್ಕಾರದ ಆದೇಶಗಳನ್ನ ಮಾರಾಟ ಮಾಡ್ಕೊಂಡಿದ್ದೀರಿ ನೀವು. ಇವರೇ ಇದ್ರಲ್ಲ ಗ್ರೇಟ್ ಲೀಡ್ರು, ಬೆಂಗಳೂರನ್ನ ಅಭಿವೃದ್ಧಿ ಮಾಡೋರು. ಈಗ ಇದು ಗ್ಯಾರಂಟಿ ಕೊಡೋರು. ಅದೆಂಥದ್ದು ಬೈಯಪ್ಪ, ಅದು ಯಾವುದಪ್ಪ ಅದು, BMI-CPA ಚೇರ್ಮನ್ ಇವರೇ. ಬೆಂಗಳೂರಿನಿಂದ ಮೈಸೂರವರೆಗೂ ಒಂದು ಲಕ್ಷ ಚಿಲ್ಲರೆ ಎಕರೆ ಅಕ್ವೈರ್ ಮಾಡಿ BMI-CPAಗೆ ಏನು ಮಾಡಿದ್ರಿ? ಈಗೇನು ನಡೀತಾ ಇದೆ ಅಲ್ಲಿ? ಕೋರ್ಟ್ ಆದೇಶಗಳಾಯಿತು. ಈಗಾಗಲೇ ಬೆಂಗಳೂರು ಮೈಸೂರು ರಸ್ತೆ ರೆಡಿನೂ ಆಗೋಯ್ತು. ಇನ್ನೂ ಎಷ್ಟು ದಿವಸ ಬೇಕು ನೀವು ಆ ರೈತರ ಭೂಮಿನ ವಾಪಸ್ ತಗೊಂಡು ರೈತರು ಕೊಡಿ ಅಂತ ಹೇಳಿದ್ರಲ್ಲ, ಸ್ಕ್ರ್ಯಾಪ್ ಮಾಡಿ ನೈಸ್ ರೋಡ್ನ ಅಂತೇಳಿ. ಮೊನ್ನೆ ಪಾಪ ಒಬ್ಬ ಶಾಸಕರನ್ನು ಕೂರಿಸ್ಕೊಂಡು ಹೋಗ್ತಾರೆ, ಒರಿಸ್ಸಾದಿಂದ ಕರ್ಕೊಂಬಂದಿದ್ರಲ್ಲ. ಕೆಲವು ಅಲ್ಲಿ ರಾಜ್ಯಸಭಾ ಚುನಾವಣೆಗೆ ರಕ್ಷಣೆ ಕೊಟ್ಟು ಅದೆಂಥದ್ದು ಏನು ಹೇಳ್ತೀರಿ ಅದಕ್ಕೆ, ಕರ್ಕೊಂಬಂದಿದ್ರಲ್ಲ. ಇಲ್ಲೆಲ್ಲಾನು ಅದೇ ಇದೇ ಏಗಲ್ಟನ್ನಲ್ಲೇ ಇಟ್ಟಿದ್ರು, ವಂಡರ್ಲಾದಲ್ಲಿ. ಅಲ್ಲಿ ಯಾರು ಶಾಸಕರೊಬ್ಬನ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರಲ್ಲ ಅಪ್ ಟು ವಂಡರ್ಲಾ ಅವರಿಗೆ. ಈ ಕಡೆದು ನಂದೆ, ಆ ಕಡೆದು ನಂದೆ ಹೇಳ್ಕೊಂಡು ಹೋದ್ರಲ್ಲ ಶಾಸಕರಿಗೆ. ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಇದಕ್ಕೆ ಇವತ್ತು ನಮ್ಮ ಆ 8 ಹಳ್ಳಿ ಭೂಮಿ ಅಕ್ವೈರ್ ಮಾಡಬೇಕಾ? ಧಮ್ಕಿ ಬೇರೆ ಹಾಕೋದು. ನಿಮ್ಮ ಧಮ್ಕಿ ಬೇರೆ ತೈಟ್ಗಳೇ ನಮ್ಮ ಹತ್ರ ನಡೆಯಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಕಾಲ್ ಕಟ್ತೀರಿ, ಯಾರ್ಯಾರು ದುಡ್ಡುಗಳಲ್ಲಿ ಕೊಂಡ್ಕೊಳಕ್ ಹೋಗ್ತೀರಿ, ಎಲ್ಲ ನೋಡಾಗಿದೆ. ಇಲ್ಲಿ ಇವತ್ತು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿಲ್ಲ, ಅದೇ ತಾನೇ ಮೇಜರ್ ಇರೋದು. ಕಡ್ಡಾಯವಾಗಿ ಮಾಡಬೇಕು ಯೋಜನೆ ಮಾಡಬೇಕಾದ್ರೆ ಏನೂ ಆಗಲಿಲ್ಲ. ಪ್ರತಿಯೊಂದು ಹಳ್ಳಿಗೂ ಒಂದು ಸಭೆ ಮಾಡಬೇಕು. DC ಯಾವ ಹಳ್ಳಿಗೆ ಹೋಗಿಲ್ಲ, AC ರೂಮಲ್ಲಿ ಕೂತ್ಕೊಂಡು ಇವ್ರೇನು ಹೇಳ್ತಾರೆ ಅದಕ್ಕೆ ಸೀಲ್ ಹೊಡ್ಕೊಂಡು ಕೂತವ್ರೆ. DC 2 ಸಲ ನಾನೇ ಹೇಳಿದ್, ನಮ್ಮ ಫೋನ್ ನನ್ನ ನಂಬರಿಂದ ಫೋನ್ ಹೋದ್ರೆ ಫೋನೇ ತೆಗಿಯಲ್ಲ DC. ಇವರು ಕೆಲಸ ಮಾಡ್ತಾರೆ, ಇವರು ನ್ಯಾಯಯುತವಾಗಿ. ಇಲ್ಲಿ 80% ರೈತರು ಒಪ್ಪಿಗೆ ಪಡಿಬೇಕಲ್ಲ ಸೆಕ್ಷನ್ 2(2) PPP ಮಾಡಲಲ್ಲಿ, ಅದು ಆಗಿಲ್ಲ. ಇದು ಅದರಿಂದ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ಈ ವ್ಯಕ್ತಿ ಮಾತು ಕಟ್ಕೊಂಡು ಮುಖ್ಯಮಂತ್ರಿ ಚೇರ್ ಸಿಕ್ಕರು ಸಾಕು ಇನ್ನೂ 2 ವರ್ಷ ಅಂತ ಹೇಳಿ ಯಾವುದೋ ದಯಾದಾಕ್ಷಿಣ್ಯಕ್ಕೆ ಒಳಗಾಗಿ ನೀವು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಾಗಬೇಡಿ. ಮುಖ್ಯಮಂತ್ರಿಗೆ ಹೇಳೋದು, ರೈತರು ಮನೆ ಹಾಳು ಮಾಡಬೇಡಿ. ಇರೋ 2 ವರ್ಷ ಕೊನೆಗಾಲದಲ್ಲಿ ಹೋಗ್ಬೇಕಾದ್ರೆ ಗೌರವಯುತವಾದ ಹೆಸರು ತಗೊಂಡೋಗಿ. ನಿಮ್ಮ ಮೊದಲನೇ 5 ವರ್ಷದ ಆಡಳಿತದಲ್ಲೇ ಹಲವಾರು ಭಾಗ್ಯ ಕೊಟ್ಟೆ, ಜನ 80 ಸೀಟಿಗೆ ಇಳಿಸಿದ್ರು ನಿಮ್ಮನ್ನ, ಹಲವಾರು ಭಾಗ್ಯ ಕೊಟ್ಟು. ಈಗ ಈ ಗ್ಯಾರಂಟಿ ಕೊಟ್ಟು ನಮ್ಮನ್ನು ಉಳಿಸ್ತಾರೆ ಜನ ಅಂತ ತಿಳ್ಕೊಂಡಿದ್ರೆ ಬರೀ ಗ್ಯಾರಂಟಿ ಮೇಲೇನು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ವಾಣಿಜ್ಯ ಚಟುವಟಿಕೆ ಮಾಡಬೇಕು ಅಂತೇಳಿ ಹೊರಟವರಲ್ಲ, ಇದು ನಾನು ಇನ್ನೊಂದು ಕೇಳ್ತೀನಿ ಸರ್ಕಾರಕ್ಕೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಯಾವ್ಯಾವ ಜಿಲ್ಲೆನಲ್ಲಿ, ಬೆಂಗಳೂರು ನಗರದ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಎಕರೆ ಅಕ್ವೈರ್ ಮಾಡಿದಿರಿ, ಯಾವುದಕ್ಕೆ ಉಪಯೋಗ ಮಾಡಿದಿರಿ, KDBಯಿಂದ ಎಷ್ಟು ಮಾಡಿದಿರಿ, ಹೌಸಿಂಗ್ ಬೋರ್ಡಿಂದ ಏನು ಮಾಡಿದಿರಿ, ಪ್ರೈವೇಟ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾಡವ್ರೆ, ಇದೆಲ್ಲ ಒಂದು ರಿಟೈರ್ಡ್ ಜಡ್ಜಿಂದಲೂ ಯಾರಿಲ್ಲಾದರೂ ಮಾಡಿಸಿ ಒಂದು ತನಿಖೆನ ನೋಡೋಣಂತೆ. ಎಷ್ಟು ಉದ್ಧಾರ ಮಾಡಿದಿರಿ ನೋಡೋಣಂತೆ.